ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರೂಜಿ. ವಿಶೇಷವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರುವಿನ ಒಂದು ಗೋಚಾರ ಫಲ ಮೇ 1ರಿಂದ ಆಗ್ತಾ ಇದೆ. ಆ ಒಂದು ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರಾಶಿಯವರಿಗೆ ಯಾವ ರೀತಿಯಲ್ಲಿ ಗ್ರಹಗಳ ಒಂದು ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದು. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯುಗಾದಿಯ ಒಂದು ಭವಿಷ್ಯವನ್ನು, ಅಂದರೆ ಹೊಸ ವರ್ಷದ ಒಂದು ಭವಿಷ್ಯ, ಈ ಒಂದು ಹೊಸ ವರ್ಷ ಪ್ರತಿಯೊಬ್ಬರಿಗೂ ಸಹಿತ ಹರುಷವನ್ನು ತರಲಿ ಅಂತ ನಾವು ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವವಾದಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ವಿಶೇಷವಾಗಿ ನನ್ನ ಪ್ರೀತಿಯ ಪ್ರೇಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅನ್ನುವಂತಹ ಹಬ್ಬ ನಮ್ಮೆಲ್ಲರಿಗೂ ಸಹಿತ ಹೊಸ ಹರುಷವನ್ನು ತರುವಂಥ ಹಬ್ಬ. ಬೇವು ಬೆಲ್ಲವನ್ನು ತಿಂದು ಎಲ್ಲ ರೀತಿಯಲ್ಲೂ ಸಹಿತ ಸಿಹಿ ಮತ್ತು ಕಹಿಗಳನ್ನು ಹಂಚಿಕೊಳ್ಳುವಂತಹ ಒಂದು ಹಬ್ಬವೇ ಯುಗಾದಿ ಹಬ್ಬ. ವಿಶೇಷವಾಗಿ ಈ ಒಂದು ಹಬ್ಬ ನಮ್ಮ ಒಂದು ಹಿಂದೂಗಳಿಗೆ ಯುಗಾದಿಯು ಒಂದು ಹೊಸ ವರ್ಷದಂತೆ ಕಾಣುತ್ತೆ. ವಸಂತ ಋತು ಚೈತ್ರ ಮಾಸದ ಮೊದಲನೆಯ ದಿನವಾದಂತಹ ಪಾಡ್ಯದ ದಿನ, ಅಂದರೆ ಪಾಡ್ಯದ ಒಂದು ದಿನದಂದು ಹೊಸ ಪಂಚಾಂಗವನ್ನು ಸಹಿತ ನಾವು ಅಸ್ತಿತ್ವಕ್ಕೆ ಬರ್ತಾ ಇದೆ. ಮತ್ತು ಅಂದಿನಿಂದ ಸಂಕಲ್ಪಗಳಲ್ಲಿ ಹೊಸ ಸಂವತ್ಸರದ ಹೆಸರನ್ನು ಸಹಿತ ನಾವು ಹೇಳಲಾಗುತ್ತೆ. ನಮ್ಮೆಲ್ಲರ ಒಂದು ವಿಶೇಷವಾದಂತಹ ಒಂದು ಈ ಸಂವತ್ಸರದ ಹೆಸರೇ ಶ್ರೀ ಕ್ರೋಧಿನಾಮ ಸಂವತ್ಸರ. ಸಕಲ ಸನ್ಮಂಗಳಗಳನ್ನು ಈ ಒಂದು ಕ್ರೋಧಿನಾಮ ಸಂವತ್ಸರ ಉಂಟು ಮಾಡಲಿ ಅಂತ ನಾವು ಜಗನ್ಮಾತೆಯಾದಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಈ ಒಂದು ಹೊಸ ವರ್ಷದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತಪ್ಪ ಅಂದರೆ, ಗುರು, ಶನಿ, ರಾಹು ಮತ್ತು ಕೇತು ಈ ಗ್ರಹಗಳ ಒಂದು ಸಂಚಾರ ಅತಿ ಮುಖ್ಯವಾಗಿರುತ್ತೆ. ಕ್ರೋಧಿನಾಮ ಸಂವತ್ಸರವು ಏಪ್ರಿಲ್ 9ನೇ ತಾರೀಕು 2024 ಆರಂಭವಾಗ್ತಾ ಇದೆ. ಮೇ 1, 2024 ಗುರು ವೃಷಭ ರಾಶಿಯನ್ನು ಪ್ರವೇಶಿಸ್ತಾನೆ. ಮತ್ತು ಸಂವತ್ಸರದ ಪೂರ್ತಿ ಗುರು ತನ್ನದೇ ಆದಂತಹ ಒಂದು ಛಾಯೆಯನ್ನು ಪ್ರತಿಯೊಂದು ರಾಶಿಗಳಲ್ಲೂ ಸಹಿತ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಮತ್ತು ಕುಂಭರಾಶಿಯಲ್ಲಿ ಶನಿ 2025 ಮಾರ್ಚ್ ತಿಂಗಳಲ್ಲಿ 29 ಅಂದರೆ ಮಾರ್ಚ್ ತಿಂಗಳ 29 ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿ ಮೀನರಾಶಿಯಲ್ಲಿ ರಾಹು, ಕನ್ಯಾ ರಾಶಿಯಲ್ಲಿ ಕೇತು ಸಂಚರಿಸ್ತಾ ಇರ್ತಾರೆ. ಈ ಗ್ರಹಗಳ ನಡುವೆ ಆಗುವಂತಹ ಒಂದು ಅನ್ವಯ ಈ ಒಂದು ವರ್ಷ ಭವಿಷ್ಯವನ್ನು ನಿರ್ಧರಿಸುತ್ತೆ. ಯಾವ ರೀತಿ ಈ ಗ್ರಹಗಳ ಒಂದು ಸಂಚಾರ ಇರುತ್ತೋ ಅದೇ ರೀತಿಯಲ್ಲಿ ನಮ್ಮ ಜೀವನದ ಪ್ರತಿಯೊಂದು ವಿಚಾರಗಳನ್ನು ಸಹಿತ ನಾವಿಲ್ಲಿ ವಿಶೇಷವಾಗಿ ಗಮನಿಸ್ಬೋದಾಗುತ್ತೆ. ಈ ಗ್ರಹಗಳ ಒಂದು ಅನ್ವಯ ಈ ಒಂದು ವರ್ಷ ಭವಿಷ್ಯವನ್ನು ಸಹಿತ ನಾವಿಲ್ಲಿ ನಿರ್ಧರಿಸಬಹುದಾಗುತ್ತೆ. ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ, ಈ ಒಂದು ವರ್ಷ ಪ್ರತಿಯೊಬ್ಬರ ಒಂದು ವ್ಯಕ್ತಿಯ ಒಂದು ನೆಲೆಯನ್ನು, ಒಂದು ಭವಿಷ್ಯವನ್ನು ಖಚಿತವಾಗಿ ಹೇಳುವಂತಹ ಒಂದು ನಿರ್ಣಯವನ್ನು ನಾವಿಲ್ಲಿ ಮಾಡ್ಬೋದು. ವಿಶೇಷವಾಗಿ ಜನ್ಮ ಜಾತಕದ ಫಲವನ್ನು ಸಹಿತ ನಾವಿಲ್ಲಿ ಪರಿಶೀಲನೆಯನ್ನು ಮಾಡ್ಬೋದಾಗುತ್ತೆ. ಕ್ರೋಧಿನಾಮ ಸಂವತ್ಸರವು ಮಾರ್ಚ್ 21, 2025 ಅಸ್ತಿತ್ವದಲ್ಲಿರುತ್ತೆ. ಮಾರ್ಚ್ 30, 2025 ಬರುವಂಥ ಯುಗಾದಿ ಹಬ್ಬದ ದಿನ ವಿಶ್ವಾಸುವ ಸಂವತ್ಸರ ಚಾಲ್ತಿಯಲ್ಲಿ ಬರುತ್ತೆ. ಇಲ್ಲಿವರೆಗೆ ರಾಶಿಯ ಒಂದು ವರ್ಷ ಒಂದು ರಾಶಿಯಲ್ಲಿ ಯಾವ ರೀತಿ ಪ್ರಭಾವಗಳಿರುತ್ತೆ, ಯಾವ ರಾಶಿಗೆ ಬೇವು ಸಿಗುತ್ತೆ, ಯಾವ ರಾಶಿಗೆ ಬೆಲ್ಲ ಸಿಗುತ್ತೆ ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡಬಹುದಾಗುತ್ತೆ. ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ, ಈ ಒಂದು ಯುಗಾದಿ ಹಬ್ಬದ ದಿನ ನಮ್ಮ ಎಲ್ಲರಿಗೂ ಸಹಿತ ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯುಷು ಮತ್ತು ಸಂಪತ್ತು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ತುಲಾ ರಾಶಿಯ ಯುಗಾದಿ ಭವಿಷ್ಯವನ್ನು ನೋಡೋಣ.
ಅನಾವಶ್ಯಕವಾದಂತಹ ಖರ್ಚುಗಳಿಗೆ ಕಡಿವಾಣ ತಾವು ಹಾಕಬೇಕಾಗತ್ತೆ. ಯಾಕೆಂದರೆ ಈ ಒಂದು ವರ್ಷದಲ್ಲಿ ಗುರು ಸಪ್ತಮದಲ್ಲಿ ಏಪ್ರಿಲ್ ಅಂತ್ಯದವರೆಗೆ ಸಂಚರಿಸ್ತಾನೆ. ಈ ಅವಧಿಯಲ್ಲಿ ಶುಭ ಫಲಗಳು ತಮಗೆ ಅಧಿಕವಾಗಿರುತ್ತೆ. ಮತ್ತು ಪಂಚಮದಲ್ಲಿರುವಂತಹ ಶನಿ 6ನೇ ಭಾವದಲ್ಲಿರುವಾಗ ರಾಹು ಉತ್ತಮ ಫಲವನ್ನು ತಮಗೆ ನೀಡಲಿರ್ತಾನೆ. ಮತ್ತು ವಿಶೇಷವಾಗಿ ಕೇತು ಅನವಶ್ಯಕವಾದಂಥ ಖರ್ಚು ವೆಚ್ಚಗಳಿಗೆ ಕಾರಣವಾಗಿರ್ತಾನೆ. ಅವಸರದ ನಿರ್ಧಾರದಿಂದ ತೊಂದರೆಗಳು ತಮಗೆ ಕಂಡು ಬರುತ್ತೆ. ಜಾಗೃತಿಯಾಗಿರಬೇಕಾಗತ್ತೆ. ಮೇ ತಿಂಗಳು ಆರಂಭದವರೆಗೂ ಉತ್ತಮ ಆದಾಯವಿರುತ್ತೆ. ಅದಾದ ನಂತರದಲ್ಲಿ ಕೆಲವು ಹೆಚ್ಚಿನ ಪರಿಶ್ರಮದಿಂದ ಹಣವನ್ನು ತಾವು ಗಳಿಕೆಯನ್ನು ಮಾಡಬೇಕಾಗುತ್ತೆ. ಮತ್ತು ಕುಟುಂಬದಲ್ಲಿನ ಒಂದು ಮಂಗಳ ಕಾರ್ಯವನ್ನು ತಾವು ಮುಂದೂಡ್ತಾ ಇರ್ತೀರಿ. ಮತ್ತು ಕುಟುಂಬದಲ್ಲಿ ನೆಮ್ಮದಿ ವಾತಾವರಣವನ್ನು ಸಹಿತ ತಾವು ಸೃಷ್ಟಿಯನ್ನು ಮಾಡ್ತೀರಿ. ನಿಮ್ಮ ಮನಸ್ಸಿಗೆ ಒಪ್ಪದ ಒಂದು ಒಡವೆ ವಸ್ತುಗಳನ್ನು ತಾವು ಕೊಳ್ಳೋದಿಲ್ಲ. ಮತ್ತು ವಿಶೇಷವಾಗಿ ತಮ್ಮ ಒಂದು ಒಡವೆ ವಸ್ತ್ರಗಳನ್ನು ಕೊಳ್ಳುವಂತಹ ಎಲ್ಲ ವಿಚಾರವನ್ನು ತಾವು ಮಾಡ್ತೀರಿ. ಉತ್ತಮವಾದಂತಹ ಫಲಗಳು ಸಹಿತ ಒಂದು ವಸ್ತ್ರವನ್ನು ಕೊಳ್ಳುವಂಥದ್ದಾಗಿರ್ಬೋದು, ಒಡವೆಗಳನ್ನು ಕೊಡುವಂಥದ್ದು, ಬಂಧು ವರ್ಗದವರು ಅಥವಾ ಸ್ನೇಹಿತರ ಉತ್ತಮ ಸಹಕಾರ ಸಹಾಯ ತಮಗೆ ಸಿಗ್ತಾ ಹೋಗುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡಿದ ಪ್ರವಾಸವನ್ನು ಮಾಡುವುದಾದರೆ ಬಲು ಪ್ರೀತಿ ಸ್ವಂತ ಕೆಲಸ ಕಾರ್ಯಗಳಿಗಾಗಿ ಹೆಚ್ಚಿನ ಓಡಾಟವನ್ನು ಸಹಿತ ತಾವಿಲ್ಲಿ ಮಾಡ್ತಾ ಹೋಗ್ತೀರಿ. ವೆಚ್ಚ ಮಿತಿಮೀರಬಾರ್ದು, ಅದ್ರ ಬಗ್ಗೆ ತಾವು ಹೆಚ್ಚಿನ ಒಂದು ಗಮನವನ್ನು ಕೊಡಿ. ಕೆಲವು ಕುಟುಂಬದಲ್ಲಿ ಮಾತ್ರವಲ್ಲದೆ ಹೊರಗಿನ ಸಮಾಜಗಳಿಗೂ ಸಹಿತ ಗೌರವ ಸ್ಥಾನಮಾನವನ್ನು ತಾವಿಲ್ಲಿ ಪಡಿತೀರಿ. ಮತ್ತು ವಿಶೇಷವಾಗಿ ಮನದಲ್ಲಿರುವಂತಹ ಚಿಂತೆಯನ್ನು ಮರೆತು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸುವ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವಂಥದ್ದು ಅತಿ ಉತ್ತಮ ತುಲಾರಾಶಿಯವರಿಗೆ. ಆತ್ಮೀಯರೊಬ್ಬರು ತಮ್ಮ ವಿರೋಧಿಯಾಗಿ ಮಾರ್ಪಾಡಾಗುವಂಥ ಸಾಧ್ಯತೆಗಳು, ಮಿತ್ರರೇ ಶತ್ರುಗಳಾಗುವಂತಹ ಮಾರ್ಪಾಡಾಗುವಂಥ ಕೆಲವೊಂದು ಸಾಧ್ಯತೆಗಳು ಕಂಡುಬರುತ್ತೆ. ಸುಲಭವಾಗಿ ಅವರನ್ನು ತಾವು ನಂಬೋದಿಲ್ಲ. ಮತ್ತು ಸಮಯದ ಅಭಾವದಿಂದ ಸ್ವಂತ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ಮತ್ತು ತುಲಾರಾಶಿಯವರು ಮಾನಸಿಕವಾಗಿ ಚಿಂತೆಯನ್ನು ಮಾಡ್ತಾ ಇರ್ತೀರಿ. ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳಾಗ್ತಾ ಇರ್ತವೆ. ರೈತಾಪಿ ಜನರಿಗೆ ಉದ್ಯೋಗದಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಕೆಲವೊಂದು ಯಶಸ್ಸುಗಳು ಕಂಡು ಬರುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರುತ್ತೆ. ತುಲಾರಾಶಿಯವರು ವಿಶೇಷವಾಗಿ ಚಿತ್ರಾ ನಕ್ಷತ್ರದ 3 ಮತ್ತು 4, ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರದ 1 ಮತ್ತು 2 ಈ ಒಂದು ನಕ್ಷತ್ರದವರು ಅತಿ ಹೆಚ್ಚಿನ ಒಂದು ಬೆಳವಣಿಗೆಯಲ್ಲಿ ತುಲಾರಾಶಿಯಲ್ಲಿ ಕಂಡು ಬರುತ್ತೆ. ವಿಶೇಷವಾಗಿ ತಮಗೆ ಶನಿವಾರ ಅತಿ ಉತ್ತಮವಾಗಿ ಆಗಿಬರುತ್ತೆ. ಮತ್ತು ವಜ್ರ ಅಥವಾ ನೀಲವನ್ನು ತಾವು ಧಾರಣೆ ಮಾಡೋದು ಸಹಿತ ಅತಿ ಉತ್ತಮವಾಗಿರುತ್ತೆ. ಮತ್ತು ಆಗ್ನೇಯ ದಿಕ್ಕನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳಿ. ಶ್ವೇತ ಬಣ್ಣವನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. 5, 6 ಮತ್ತು 8 ಈ ಒಂದು 5, 6 ಮತ್ತು 8 ಸಂಖ್ಯೆಯನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. 6, 9, 15, 18, 24, 27 ಈ ದಿನಾಂಕಗಳು ತಮಗೆ ಅತಿ ಉತ್ತಮವಾಗಿ ಲಾಭದಾಯಕವಾಗಿ ಕಂಡು ಬರುತ್ತೆ ಅಂತಲೂ ಸಹಿತ ನಾವು ತಿಳಿಸ್ಕೊಡ್ಬೋದು. ವಿಶೇಷವಾಗಿ ತಾವು ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಅತಿ ಉತ್ತಮವಾದಂಥ ಲಾಭದಾಯಕ ತಮಗೆ ಸಿಗುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾವ, ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ತಾವು 108 ಬಾರಿ ಪಠನೆಯನ್ನು ಮಾಡುವಂಥದ್ದು, ಅಥವಾ ಮೃತ್ಯುಂಜಯಕರ ಮಂತ್ರವನ್ನು ಸಹಿತ ಪಠನೆಯನ್ನು ಮಾಡುವಂಥದ್ದು, ಮತ್ತು ಪಾರ್ವತಿ ಸ್ವಯಂವರವನ್ನು ಸಹಿತ ತಾವಿಲ್ಲಿ ಮಾಡಿಸುವಂಥದ್ದು. ಶಿವಪಾರ್ವತಿ ಸ್ವಯಂವರವನ್ನು ಮಾಡಿಸಿದ್ರೆ ಮದುವೆ ಆಗದಲ್ಲೇ ಇರುವಂತಹ ಒಂದು ಹೆಣ್ಣು ಮಗು ನಿಮ್ಮ ಮನೆಯಲ್ಲಿ ಇದ್ದರೆ ಆ ಮಗುಗೆ ಆದಷ್ಟು ಬೇಗ ಮದುವೆಗಳು ಸಹಿತ ಕೂಡಿ ಬರುತ್ತೆ. ಸ್ವಲ್ಪ ಸತ್ನ ಪುಟ್ಟ ವಿಚಾರಗಳು ಬರುತ್ತೆ. ಮನಸ್ತಾಪಗಳನ್ನೆಲ್ಲ ತಾವು ಇಟ್ಕೊಳ್ದಲೆ ಮನಸ್ಸು ಶುದ್ಧವಾಗಿಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಅತಿ ಉತ್ತಮವಾದಂಥ ಫಲ ತುಲಾರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಒಂದು ಯುಗಾದಿ ಭವಿಷ್ಯ ತುಲಾರಾಶಿಯವ್ರದ್ದು. ಇದೇ ರೀತಿ ಪ್ರತಿಯೊಂದು ವಿಚಾರಗಳನ್ನು, ಪ್ರತಿಯೊಂದು ಬೆಳವಣಿಗೆಯನ್ನು ತಿಳ್ಕೊಬೇಕಂದ್ರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಗಳು ಸಹಿತ ಬರ್ತಾ ಹೋಗುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಮ್ಮ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.